ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ವಡಗೇರಿ ಸಮೀಪದ ಖಾನಾಪುರ ಗ್ರಾಮದ ಕೆರೆಗೆ ತಡೆಗೋಡೆ ನಿರ್ಮಿಸುವಂತೆ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಶರಣಪ್ಪ ಕೃಷ್ಣಪ್ಪನವರ ಒತ್ತಾಯಿಸಿದ್ದಾರೆ. ಖಾನಾಪುರದಿಂದ ತಾಲೂಕು ಕೇಂದ್ರ ವಡಗೇರಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಗ್ರಾಮಕ್ಕೆ ಹಾಗೂ ಮುಖ್ಯ ರಸ್ತೆಗೆ ಅತ್ಯಂತ ದೊಡ್ಡದಾದ ಕೆರೆಯನ್ನು ಹೊಂದಿದೆ. ದಿನನಿತ್ಯ ಸಾವಿರಾರು ವಾಹನ ಸವಾರರು ಇದೇ ರಸ್ತೆಯ ಮೂಲಕ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡುತ್ತಾರೆ. ಈ ಹಿಂದೆ ಇಲ್ಲಿ ಅಹಿತಕರ ಘಟನೆಗಳು ಜರುಗಿದೆ. ವಾಹನ ಸವಾರರು ಕೆರೆಯಲ್ಲಿ ಬಿದ್ದ ಉದಾಹರಣೆಗಳಿವೆ. ಚಿಕ್ಕ ಮಕ್ಕಳು, ಜಾನುವಾರುಗಳು ಅದೆಷ್ಟು ಬಾರಿ ಅಪಾಯದಿಂದ ಪಾರಾಗಿದ್ದಾರೆ. ಇದೇ ರಸ್ತೆಯ ಮೂಲಕ ಜನಪ್ರತಿನಿಧಿಗಳು, ಅಧಿಕಾರಿಗಳು ಓಡಾಡುತ್ತಾರೆ. ಆದರೆ ಜನರ ಸುರಕ್ಷತೆಗಾಗಿ ತಡೆಗೋಡೆ ನಿರ್ಮಿಸದಿರುವುದು ದುರಾದೃಷ್ಟಕರ ಸಂಗತಿಯಾಗಿದೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಖಾನಾಪುರ ಗ್ರಾಮದ ಕೆರೆಗೆ ತಡೆಗೋಡೆ ನಿರ್ಮಿಸಬೇಕು. ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ಜಿಲ್ಲಾಧ್ಯಕ್ಷ ಶರಣಪ್ಪ ಕೃಷ್ಣಪ್ಪನವರ ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷ ರಾಮಕೃಷ್ಣ ಪೂಜಾರಿ, ದೇವರಾಜ ಕುರಕುಂತಿ, ಭೀಮರಾಯ್ ಅರ್ಜುನಗಿ, ಚಂದ್ರಶೇಖರ್ ಹೊಸಮಾವಿ, ಬಸು ಹಳ್ಳಿಮನಿ, ಶರಣಪ್ಪ ಕಾಣುಪುರ, ಸಾಹಿಬ್ ಗೌಡ ಖಾನಾಪುರ, ಸಾಬಣ್ಣ ಕಾಮಣ್ಣೂರ, ಮಾಳಪ್ಪ ವಿಜಯಕುಮಾರ್ ಖಾನಾಪುರ, ಹಳ್ಳೆಪ್ಪ ಇಲೇರಿ, ಮೈಬೂಬ್ ಗಿಡದೋರ ಹಾಗೂ ಮತ್ತಿತರರು ಎಚ್ಚರಿಸಿದ್ದಾರೆ. ತಾಲೂಕಿನ ಖಾನಾಪುರ ಗ್ರಾಮದಲ್ಲಿ ಕೆರೆ ತಡೆಗೋಡೆ ಕಟ್ಟಬೇಕಂತಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳುತ್ತೇವೆ. ಏನಪ್ಪ ಅಂದ್ರೆ ಇಲ್ಲಿ ಭಾಳಷ್ಟು ದನ ಕರುಗಳು ಬರ್ತಾ ಇದ್ದಾವೆ. ದನ ಕರುಗಳಿಗೆ ಬಂದು ಅಪಘಾತಗಳು ಭಾಳ ಆಗತ್ತವ. ಆಲ್ಮೋಸ್ಟ್ ಶಾಪುರ ತಾಲೂಕಿನ ವಡಗೇರಿ ಗ್ರಾಮಕ್ಕೆ ಹೋಗ್ಬೇಕು, ವಡಗೇರಿ ತಾಲೂಕಿಗೆ ಹೋಗ್ಬೇಕಂತ ಇದೇ ರಸ್ತೆ ಇದೆ. ಇದರಲ್ಲಿ ಭಾಳಷ್ಟು ಜನ ರೈತರು ಓಡಾಡ್ತಾರೆ, ರೈತರ ಮಕ್ಕಳು ಓಡಾಡ್ತಾರೆ. ಆಲ್ರೆಡಿ ಇಲ್ಲಿ ದನ ಕರುಗಳು ಬಿದ್ದು ಅಪಾಯ ಆಗಿದೆ. ಇದ್ರ ಸಲಾಗ ಜಿಲ್ಲಾಧಿಕಾರಿಗಳು ಮನವಿ ಮಾಡಿಕೊಳ್ಳೋದು ಏನಪ್ಪ ಅಂದ್ರೆ ಇದಕ್ಕೆ ತಡೆಗೋಡೆ ಆದಷ್ಟು ಬೇಗ ಕಟ್ಟಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಅದರ ಆಲ್ಮೋಸ್ಟ್ ಇಲ್ಲಿ ಹಸು, ಕರು, ದನ ಮತ್ತು ಇಲ್ಲಿ ಸಣ್ಣ ಸಣ್ಣ ಮಕ್ಕಳುಗಳೆಲ್ಲ ಬರ್ತಾವೆ. ಇದಕ್ಕೊಂದು ತಡೆಗೋಡೆ ಕಟ್ಟಬೇಕಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳುತ್ತೇವೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.